ನಾವು ಪ್ರತಿದಿನ ಸೇವಿಸಬಹುದಾದಂತ 5 ಸೂಪರ್ ಪವರ್ ಎಲೆಗಳು. ಮೆಂತ್ಯ ಸೊಪ್ಪು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದಕ್ಕೆ ಡಯಾಬಿಟೀಸ್ ಅವ್ರು ಯೂಸ್ ಮಾಡಬಹುದು. ಒಳ್ಳೆ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಬೋನ್ ಹೆಲ್ತ್ ಗೆ ಒಳ್ಳೇದು. ಹೋಲಿ ಬೇಸಿಲ್ ಅಥವಾ ತುಳಸಿ ಎಲೆ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್, ಜ್ವರಕ್ಕೆ, ಕೋಲ್ಡ್ಗೆ, ಸ್ಟ್ರೆಸ್ ಕಂಟ್ರೋಲ್ ಮಾಡೋದಕ್ಕೆ, ಬಿಪಿಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಪುದೀನ ಎಲೆಗಳು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ನಮಗೆ ಇಂಡೈಜೆಷನ್ಗೆ, ಬ್ರೈನ್ ಫಂಕ್ಷನ್ಗೆ ಮತ್ತೆ ಬಾಯಿನ ದುರ್ವಾಸನೆಯನ್ನ ಕಡಿಮೆ ಮಾಡಕ್ಕೆ ಬಹಳ ಸಹಾಯ ಮಾಡುತ್ತದೆ. ಕೊತ್ತಂಬರಿ ಸೊಪ್ಪು ನಮ್ಮ ಕಣ್ಗಳಿಗೆ ಇಮ್ಯುನಿಟಿ ಬೂಸ್ಟ್ ಮಾಡಕ್ಕೆ, ಶುಗರ್ ಪೇಷಂಟ್ಸ್, ಬೋನ್ ಹೆಲ್ತ್ಗೆ, ಸ್ಕಿನ್, ಲಿವರ್, ಕಿಡ್ನಿ ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ಕರಿಬೇವು ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್, ಜೊತೆಗೆ ಹೇರ್ ಹೆಲ್ತ್ಗೂ ತುಂಬಾ ಒಳ್ಳೇದು. ಸಿಂಪಲ್ ಬದಲಾವಣೆ ನಿಮ್ಮ ಅಡಿಗೆ ಮನೆಯಿಂದ. ಈ 32 ಇಯರ್ಸ್ ಇಂದ ಡಯಾಬಿಟಿಕ್. ನಿಮ್ಮ ಸೀಕ್ರೆಟ್ ಏನು ಟು ಬೀಂಗ್ ಅ ಹೆಲ್ತಿ ಡಯಾಬಿಟಿಕ್ ಅಂದ್ರೆ ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಏನೋ ಒಂದು ಬದಲಾವಣೆ ಪಾರ್ಟ್ ಆಫ್ ಅ ಲೈಫ್ ಸ್ಟೈಲ್ ಆಗತ್ತೆ. ಮುಂಚೆ ಹಾರ್ಡ್ಲಿ 1 ಲೀಟರ್ ನೀರು ಕುಡಿತಾ ಇದ್ದೆ, ಆದ್ರೆ ಈಗ 2 to 2.5 ಲೀಟರ್ ನನ್ನ ಡೈಲಿ ಕೋಟಾ ರೀಚ್ ಮಾಡ್ತೀನಿ. ಫ್ರಿಡ್ಜ್ ಅಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮುಂದೆ ಇಡ್ತೀನಿ, ಬೇಡದೆ ಇರೋ ಹೆವಿ ಕ್ಯಾಲರೀಸ್ ಹಿಂದೆ ಇಡ್ತೀನಿ. ಸಿಂಪಲ್ ಚೇಂಜ್. ಇಂಪಾರ್ಟೆಂಟ್ ರೂಲ್, ಬೆಡ್ರೂಮ್ ಅಲ್ಲಿ ಟಿವಿ ಇರಲ್ಲ, ನನ್ನ ಬೆಡ್ ಸೈಡ್ ಟೇಬಲ್ ಅಲ್ಲಿ ಓನ್ಲಿ ಬುಕ್ಸ್. ಮುಂಚೆ ಟೀ ಜೊತೆ ನಾನು ಬಿಸ್ಕೆಟ್ಸ್ ತಗೋತಾ ಇದ್ದೆ, ಈಗ ಪ್ರೋಟೀನ್ ರಿಚ್ ಸ್ನಾಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಟ್ರೆಂತ್ ಟ್ರೈನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎ ಹ್ಯೂಮನ್ ಬೀಯಿಂಗ್. ಸ್ಪೇರ್ ಟೈಮ್ ಸಿಕ್ಕಿದಾಗ ಇನ್ ಅ ಡೇ ಅಟ್ ಲೀಸ್ಟ್ 3 to 4 times 10 reps ಮಾಡಿದಾಗ ಓವರ್ ಆಲ್ ನಮ್ಮ ಬಾಡಿ ಮಸಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನಾನು ಮುಂಚೆ ಎಲ್ಲರ ತರ ಎವ್ರಿ ಡೇ ವೇಯಿಂಗ್ ಮೆಷಿನ್ ಮೇಲೆ ನಿಲ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ವೇಯಿಂಗ್ ಮೆಷಿನ್ ಇಸ್ ಜಸ್ಟ್ ಒನ್ ಆಸ್ಪೆಕ್ಟ್ ಆಫ್ ಹೆಲ್ತ್ ಅಂಡ್ ವೆಲ್ನೆಸ್ ರೀ. ಇಡೀ ದಿವಸ ನನ್ನ ಎನರ್ಜಿ ಹೇಗಿದೆ, ಇಂಚ್ ಲಾಸ್ ಆಗ್ತಾ ಇದೆಯಾ, ಮತ್ತೆ ನನ್ನ ಮೂಡ್ ಹೇಗಿದೆ, ಈ ಎಲ್ಲ ಫ್ಯಾಕ್ಟರ್ಸ್ ನಾನು ಕನ್ಸಿಡರ್ ಮಾಡಿದಾಗ ಈ ನಡುವೆ ವೇಯಿಂಗ್ ಮೆಷಿನ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆರೋಗ್ಯ ಚಾಂಪಿಯನ್ ಆಗಿ ನಿಮ್ಮ ಸರ್ಕಲ್ ಅಲ್ಲಿ ಇರೋ ಡಯಾಬಿಟಿಕ್ಸ್ಗೆ ಈ ಇಂಪಾರ್ಟೆಂಟ್ ವಿಡಿಯೋ ಶೇರ್ ಮಾಡಿ. ಹಾಯ್ ಅಪೂರ್ವ, ಡಯಟ್ ಅಂದ್ರೆ ಏನನ್ಸುತ್ತೆ? ಡಯಟ್ ಮಾಡಿ ಅಂತಂದ್ರೆ ಆಯ್ತು, ರೈಸ್ ಕಟ್ ಡೌನ್ ಮಾಡಿ, ಏನಂದ್ರೆ ಬರೀ ಚಪಾತಿ, ರಾಗಿ ರೊಟ್ಟಿ ತಿನ್ನಿ. ಸೊ ಇಟ್ ಇಸ್ ಬೋರಿಂಗ್ ಟು ಹ್ಯಾವ್ ಓನ್ಲಿ ದಟ್. ಆಮೇಲೆ ರೈಸ್, ವೈಟ್ ರೈಸ್ ತಿನ್ಬೇಡಿ. ಆಲ್ಟರ್ನೇಟಿವ್ ಏನು ಯಾರು ಹೇಳಲ್ಲ. ಸೊ ಆಲ್ಟರ್ನೇಟಿವ್ ಏನು, ಏನ್ ತಗೊಳ್ಬೇಕು, ಯಾವ ತರ ರೈಸ್ ತಗೊಳ್ಬೇಕು, ದಟ್ ಇಸ್ ರಿಯಲಿ ಗುಡ್. ವೈಟ್ ರೈಸಿಗೆ 5 ಸಿಂಪಲ್ ಆಲ್ಟರ್ನೇಟಿವ್ಸ್: ಬ್ರೌನ್ ರೈಸ್, ಕೆಂಪಕ್ಕಿ, ಸಿರಿಧಾನ್ಯ, ಕಾಲಿಫ್ಲವರ್ ರೈಸ್, ಬ್ರೋಕನ್ ವೀಟ್. ಡಯಟ್ ಇಸ್ ನೋ ಮೋರ್ ಬೋರಿಂಗ್. ಬೋರಿಂಗ್ ಡಯಟ್ ಅಂದ್ರೆ ಎಷ್ಟು ದಿವಸ ಫಾಲೋ ಮಾಡಕ್ಕಾಗತ್ತೆ? ಹೆಲ್ತಿ ಆಲ್ಟರ್ನೇಟಿವ್ಸ್ ನಮ್ಮ ಅಡಿಗೆ ಮನೆಯಿಂದ ನಮ್ಮ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡು ಹೋಗಂತದ್ದು. ನಮ್ಮ ಶೇಪ್ ಆಫ್ ಪರಿಮಳ ಪ್ರೋಗ್ರಾಮ್ ಅಡಿಪಾಯನೇ ಇದು. ಬೋರಿಂಗ್ ಡಯಟ್ಸ್ ಇಂದ ಮುಕ್ತಿಗೆ ವಾಟ್ಸ್ಆಪ್ ಮಾಡಿ.